ಚಾಮರಾಜಪೇಟೆ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಸ್ಮರಣಾರ್ಥ ಹಾಗೂ ಬಾಬೂಜಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಗ್ರಗಣ್ಯ ವ್ಯಕ್ತಿಗಳ ಆಗಮನ. ಕರ್ನಾಟಕ ಸರ್ಕಾರದ ಅಗ್ರಗಣ್ಯ ಸಚಿವರ ಮೆಚ್ಚುಗೆ. ಇದೇ ತಿಂಗಳು ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ಜೈ ಭೀಮ್ ವಂದನೆಗಳು. ಈ ಬುಧವಾರ 25ನೇ ತಾರೀಕು ನಮ್ಮ ಸಂಗಮ ಸರ್ಕಾರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಸ್ನೇಹಿತರು ಮಾಡ್ತಾ ಇದ್ದಾರೆ. ಪ್ರತಾಪ್ ಅವರು, ಸೂರ್ಯ ಅವರು, ಅಂಜನ್ ಅವರು ಮತ್ತು ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇನ್ನೊಂದು ವಿಚಾರ ಏನು ಅಂತಂದರೆ, ಸಮುದಾಯದ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಸಮುದಾಯ ಅಂದರೆ ನನ್ನ ಪ್ರಕಾರ ಏನು ಅಂದರೆ ಸರ್ವ ಜನಾಂಗದವರು ಅಂತ ನನ್ನ ಪ್ರಕಾರ ಅರ್ಥ. ಯಾಕಂದರೆ ಬಾಬಾ ಸಾಹೇಬರು ಆಗಲಿ ಮತ್ತು ನಮ್ಮ ಬಾಬು ಜಗಜೀವನರಾಮರಾಗಲಿ ಪರ್ಟಿಕ್ಯುಲರ್ ಆಗಿ ಇವರಿಗೆ ಅಂತ ಏನು ಕೊಡಲಿಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಕೊಟ್ಟಿದ್ದಾರೆ. ಅದರಿಂದ ನಮ್ಮೆಲ್ಲರದು ಹಕ್ಕಿದೆ, ನಾವೆಲ್ಲರೂ ಭಾಗವಹಿಸಬೇಕು. ನಮ್ಮ ಜಾತಿ, ನಮ್ಮ ಭಾಷೆ, ನಮ್ಮ ಧರ್ಮ ಮೀರಿ ಬೆಳೆಯುವಂಥ ಯಾವ್ದಾದ್ರು ನಮ್ಮದು ಏರಿಯಾ ಇದ್ದರೆ ಅದು ನಮ್ಮ ಸಂಗಮ್ ಸರ್ಕಲ್ಲು. ಅದಕ್ಕೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಯಾವಾಗಲೂ ಟೇಬಲ್ ಕೊಡ್ತಾ ಹೇಳ್ತಾರೆ, ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಅಂತ ಹೇಳ್ತಾರೆ. ಆ ಮಾತು ಕೇಳಿದಾಗಲೇ ಸಾಕು, ನಮಗೇನೋ ಒಂದು ಮಾಡೋಣ, ಏನೋ ಒಂದು ಮಾಡಲೇಬೇಕು ಅನ್ನೋ ಒಂದು ಸ್ಫೂರ್ತಿ ಆರಂಭ ಆಗಿದೆ. ಈ ಒಂದು ಏನು ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರಲ್ಲ, ಈ ಒಂದು ಉದ್ದೇಶ ಇಟ್ಕೊಂಡೆ ನಾವಾಗಲಿ ಪ್ರತಾಪ್ ಆಗಲಿ ನಮ್ಮ ಸ್ನೇಹಿತರಾಗಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಯಾಕೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬಾರ್ದು. ಯಾಕೆಂದರೆ ಪ್ರಶಸ್ತಿ ಕೊಡಬೇಕು ಅಂದರೆ ಈಗ ಏನಾಗಿದೆ ಅಂದರೆ 80 ಭಾಗ ಅರ್ಹತೆ ಇರಲ್ಲ, 20 ಭಾಗ ಯೋಗ್ಯತೆ ಇರುತ್ತೆ. ಆದರೆ ನಾವೇನು ಯೋಚನೆ ಮಾಡಿದ್ವು ಅಂದರೆ 80 ಭಾಗ ಯೋಗ್ಯತೆ ಇರಲಿ, 20 ಭಾಗ ನಮ್ಗೆ ಅರ್ಹತೆ ಇರಲಿ, ಈ ವಿಚಾರದಲ್ಲಿ ನಾವು ಪ್ರಶಸ್ತಿನ ಕೊಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಈ ಕಾರ್ಯಕ್ರಮ ಖಂಡಿತ ಯಶಸ್ವಿ ಆಗುತ್ತೆ. ಹಾಗೆ ಸಮಾಜದಲ್ಲಿ ಕಟ್ಟಕಡಲ್ಲಿ ಯಾರು ಇದ್ದಾರಲ್ಲ, ಯಾಕೆ ಅಂದರೆ ಕೆಲವೊಬ್ಬರಿಗೆ ಸುಮಾರು ಜನ ಬರ್ತಾರೆ, ಕೊಡೋವನು ಕೊಟ್ಟು ಮಾಡ್ಕೊತಾನೆ, ಇರೋವನು ಕೊಟ್ಬಿಟ್ಟು ಮಾಡ್ಕೊತಾನೆ, ಏನು ಇಲ್ದವ್ರನ್ನ ಅಲ್ಲೇ ಇರ್ತಾನೆ. ದಯವಿಟ್ಟು ಅಲ್ಲೇ ಇರೋರನ್ನ ನಾವೆಲ್ಲ ಸೇರಿ ಹುಡುಕಿ ನಮ್ಮ ಕೈಲಾದಷ್ಟು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಮತ್ತು ಹೆಚ್ಚಿಗೆ ನಮ್ಮ ಪ್ರತಾಪ್ಗಾಗಲಿ ಸೂರ್ಯ ಅವ್ರಿಗಾಗಲಿ ಮುಂದೆ ಆರೋಗ್ಯ ಸಿಕ್ಕಿ ಆರ್ಥಿಕವಾಗಿ ಭದ್ರ ಆಗಿ ಆಗ ಏನಾಗುತ್ತೆ ಅಂದರೆ ನೀವು ಕಂಡಿರೋ ಕನಸುಗಳು ಆರಾಮಾಗಿ ಸರಾಗವಾಗಿ ಹೋಗುತ್ತೆ. ನಾವಂತೂ ಕೈ ಜೋಡಿಸ್ತೀವಿ, ನಾವಂತೂ ಇದ್ದೇ ಇರ್ತೀವಿ. ಜೈ ಭೀಮ್.